ರುಬ್ಬಿದ್ದಾಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪಾತ್ರೆ ಇಡೋಣ. ಈ ಪಾತ್ರೆಗೆ GRB ತುಪ್ಪ ಹಾಕೋಣ. 4 ಚಮಚ ತುಪ್ಪ. ಈಗ ತುಪ್ಪ ಕಾದಿದೆ. ಇದಕ್ಕೆ ಜೀರಿಗೆ ಹಾಕೋಣ. ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನ್ಕಾಯಿ ಇದಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಇದಕ್ಕೆ ಹಸಿ ಬಟಾಣಿ, ಇದಕ್ಕೆ ನಾವು ಮಿಕ್ಸ್ಚರಾಗಿ ಮಾಡಿದ್ದೀವಲ್ಲ ಪುಡಿ ಸಮೇತವಾಗಿ ಬದನೆಕಾಯಿನ ಹಾಕಬೇಕು. ಇದಕ್ಕೆ ಒಂಚೂರು ನೀರು ಚಿಮುಕಿಸಿ ಕುದಿಯೋಕ್ಕೆ ಇಡಬೇಕು. ಅದು ಚೆನ್ನಾಗಿ ಬೇಯಬೇಕು. ಬದನೆಕಾಯಿ, ಕ್ಯಾಪ್ಸಿಕಮ್ಮು, ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು. ಓಕೆ, ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಇದು ಈಗ ಚೆನ್ನಾಗಿ ಕುದಿಬೇಕು. ಹಸಿ ಘಾಟ್ ಹೋಗೋವರೆಗೂ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 5 ನಿಮಿಷ ಕುದ್ರೆ ನಮ್ಮ ಇವತ್ತಿನ ಬಡಾಯಿ ಬದನೆ ರೆಡಿ. ಓಕೆ, ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ. ಓಕೆ, ಆಫ್ ಮಾಡೋಣ. ವಾವ್, ಸೂಪರ್. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಬಡಾಯಿ ಬದನೆ ರೆಡಿಯಾಗಿದೆ. ಬಡಾಯಿ ಬದನೆ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬರೆದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟಪಟ್ಟು ಬಹಳ ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೆದಿದ್ದರು. ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಇಲ್ಲಿ ಬಂದು ನಾನು ಮಾಡಿರುವ ಈ ಬಡಾಯಿ ಬದನೆ ಟೇಸ್ಟ್ ಮಾಡ್ತಾರೆ. ಕರೆದ್ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ವಿಜಯಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ತಮ್ಮ ಹೆಸರು? ಸ್ವಾಮಿ ಅಂತ. ಸ್ವಾಮಿ. ಭಾಳ ಸಂತೋಷ ಆಯಿತು. ನೀವು ಮತ್ತು ನಿಮ್ಮ ಮಗಳು ಸಂಧ್ಯಾ, ಇಫ್ ಐ ಆಮ್ ರೈಟ್, ಭಾಳ ಪತ್ರಗಳನ್ನು ಬರೀತೀರಾ ನಮಗೆ. ಕಾರ್ಯಕ್ರಮನ ರೆಗ್ಯುಲರ್ ನೋಡ್ತೀರಾ ಅಂತ. ಇಷ್ಟನಾ ನಮ್ಮ ಕಾರ್ಯಕ್ರಮ? ಹೌದು, ತುಂಬಾ ಇಷ್ಟ. ರೆಗ್ಯುಲರ್ ನೋಡ್ತೀರಾ? ರೆಗ್ಯುಲರ್ ಆಗಿ 1 o'clock ಬಂತು ಅಂತಿದ್ದಂಗೆ ಕೂತ್ಬಿಡ್ತೀನಿ. ನೀವೇ ಪಾಕ ಪ್ರವೀಣೆ, ಬೇಕಾದಷ್ಟು ಪ್ರೈಸ್ಗಳು ತಗೊಂಡಿದ್ದೀರಾ ಅಡುಗೆನಲ್ಲಿ ಅಂತೆಲ್ಲ ಹೇಳಿದ್ದೀರಾ? ಹೌದು, ಯಾಕೆಂದ್ರೆ ನಾನು ಬಹಳ ಇಂಟ್ರೆಸ್ಟ್ ಇಂದ ಮಾಡ್ತೀನಿ. ಹೌದಾ? ಬಹಳ ಕುತೂಹಲದಿಂದ ಎಲ್ಲರೂ ನೋಡ್ತಾ ಇರ್ತಾರೆ ನಮ್ಮ ಮನೇಲಿ ಕೂಡ ಏನ್ ಮಾಡ್ತಾರೆ ಅವರು ಅಂತ. ಹೌದಾ? ಅದರಿಂದ ಸ್ವಲ್ಪ ನಾನು ಹಾಗಾದ್ರೆ ಇವತ್ತು ನನಗೆ ಪರೀಕ್ಷೆ ಒಂಥರ ಈ SSLC ಪರೀಕ್ಷೆ ಕೂತ್ಕೊಂಡಂಗೆ. ಹಾಗೇನಿಲ್ಲ, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ನೀವು ಚೆನ್ನಾಗಿ ಮಾಡಿದ್ರಿಂದ ನಾವು ಕೂತ್ಕೊಂಡು ನೋಡ್ತೀವಿ ಅಷ್ಟೇನೆ. ಅದರಿಂದ ಓಕೆ, ಇವತ್ತು ಸ್ಪೆಷಲ್ ಆಗಿ ಒಂದು ಬದನೆಕಾಯಿ ಕರಿ ಮಾಡಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಬಡಾಯಿ ಬದನೆ ಅಂತ. ತುಂಬ ಜಂಬ ಬರುತ್ತೆ ಇದು ಮಾಡಿದವ್ರಿಗೆ, ಕೊಟ್ಟವ್ರಿಗೆ, ತಿಂದವ್ರಿಗೆ ಭಾಳ ಖುಷಿ ಪಡ್ತಾರಲ್ಲ. ಸೊ ನಮಗೆ ತುಂಬ ಜಂಬ ಬಂದ್ಬಿಡುತ್ತೆ ಅಂತ, ಹಾಗೆ ಅದಕ್ಕೆ ಬಡಾಯಿ ಬದನೆ ಅಂತ. ಸೊ ಇದನ್ನು ಇವಾಗ ನೀವಿಬ್ಬರ ಮೇಲೆ ಪ್ರಯೋಗ ಮಾಡ್ತೀನಿ. ತಿನ್ನಕ್ಕೆ ತಯಾರಾಗಿದ್ದೀರಾ? ಖಂಡಿತ. ಓಕೆ, ಇದು ಪೂರಿ, ಚಪಾತಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ. ತೊಗೊಳ್ಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂಥೇಳಿ. ಫಸ್ಟು ಇದನ್ನು ಟೇಸ್ಟ್ ಮಾಡಿ. ಹಾಂ, ಬಿಸಿ ಇದೆ ಹುಷಾರು. ಇಲ್ಲ ಚೆನ್ನಾಗಿದೆ ಅಂದರೆ ಅಲ್ಲ, ಬಿಸಿ ಇಲ್ಲ ಬಿಸಿ ಇಲ್ಲ ಇಲ್ಲ, ಅಲ್ಲ, ಹದವಾಗಿದೆ ಅಂತ. ಹದವಾಗಿದೆ ಅಂತ. ಭಾಳ ಟೇಸ್ಟ್ ಆಗಿದೆ. ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿದೆ. ನಾನು ಮಾಡೋ ಥರನೇ ಇದೆ. ಅಲ್ಲಿಗೆ ಪಾಸು. ನೀವು ಎವರ್ ಗ್ರೀನು ಎವರ್ ಪಾಸ್. ವೆರಿ ಗುಡ್. ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಫಸ್ಟ್ ಹೀಗೆ ಅದನ್ನು ಟೇಸ್ಟ್ ಮಾಡೋಣ ಫಸ್ಟು. ಉಪ್ಪು ಖಾರ ಎಲ್ಲ ಹದವಾಗಿದೆ. ಜಾಸ್ತಿ ಮಸಾಲೆ ಇಲ್ಲ, ಮಸಾಲೆ ಲೈಟಾಗಿದೆ. ಪೂರಿ ಜೊತೆಗೂ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. 70 ಎಂದರೆ ವೃದ್ಧಾಪ್ಯವೇ?
ಸಾಯುವ ವಯಸ್ಸೇ. 70 ಎಂದರೆ ವೃದ್ಧಾಪ್ಯವೇ, ಸಾಯುವ ವಯಸ್ಸೇ. ಜೀವನೋತ್ಸಾಹ ಇದ್ದರೆ 70 ಸಹ ಯುವ ವಯಸ್ಸೇ. ವಿಜಯಲಕ್ಷ್ಮಿ ಅವರೇ, ಸ್ವಾಮಿಯವರೇ, ಭಾಳ ಖುಷಿ ಆಯಿತು ನೀವಿಬ್ಬರು ನಮ್ಮ ಕಾರ್ಯಕ್ರಮ ಬಂದಿದ್ದು. ನಮ್ಮ ಕಾರ್ಯಕ್ರಮ ನೋಡ್ತೀರಾ ಅಂತ ತಿಳಿದು ಭಾಳ ಖುಷಿ ಆಯಿತು. ನೀವು ಪಾಕಪ್ರವೀಣೆ ಆದರೂ ನಮ್ಮ ಕಾರ್ಯಕ್ರಮ ನೋಡ್ತೀರಾ ಅಂದರೆ ನಿಜವಾಗ್ಲೂ ನಾನು ಧನ್ಯನಾದೆ. ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ನೀವು ನನಗಿನ್ನ ನಿಮ್ಮ ಕೈ ರುಚಿ ತೋರಿಸಿಲ್ಲ. ಆದರೆ ಇವತ್ತು ನಾನು ನನ್ನ ಕೈ ರುಚಿಯನ್ನು ನಿಮ್ಗೆ ತೋರಿಸಿದ್ದೀನಿ. ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ಬಡಾಯಿ ಬದನೆ ಮಾಡಿದ್ದೆ. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತಾ? ಚೆನ್ನಾಗಿತ್ತು. ನಾನು ಬದನೆಕಾಯಿ ಸಮೇತ ತಿನ್ಬಿಟ್ಟೆ. ಸಾಮಾನ್ಯ ನನಗೆ ಬದನೆಕಾಯಿ ಅಟ್ಟಿಕಟ್ಟೆ, ಭಾಳ ಜನಕ್ಕೆ ಬದನೆಕಾಯಿ ಅಟ್ಟಿಕಟ್ಟೆ ಏನೋ ಮಾಡೋಕ್ಕಲ್ಲ, ಬಟ್ ಬದನೆಕಾಯಿ ಭಾಳ ಒಳ್ಳೆ ತರಕಾರಿ. ನೋಡಿ ಇವ್ರಿಗೆ ಭಾಳ ಇಷ್ಟ. ನೀವೇ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ತಂಡದ ಪರವಾಗಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ನಿಮಗೆ ಒಂದು ಕಾಂಪ್ಲಿಮೆಂಟ್. ಇದರಲ್ಲಿ ಸುಮಾರು 100 ರೆಸಿಪೀಸ್ ಇದೆ, ಇದೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ ತುಂಬಾ ಥ್ಯಾಂಕ್ಸು. ಇನ್ನೊಂದೇನು ಅಂದರೆ ಸುವರ್ಣ ಟಿವಿ ಅವರು ಈ ಚಾನ್ಸ್ ನಮಗೆ ಕೊಟ್ಟಿದ್ದಾರೆ, ನಮಗೆ ಬರಲಿಕ್ಕೆ ತುಂಬ ಇಷ್ಟಪಟ್ಟು ನಾನು ಬಂದಿದ್ದೀನಿ. ಭಾಳ ಸಂತೋಷ. ಅದು ಇದೆಲ್ಲ ಹೌಸ್ ವೈಫ್ಸ್ಗೆ ಭಾಳ ಅನುಕೂಲ ಆಗಿದೆ. ಟೈಮ್ ಕೂಡ ಚೆನ್ನಾಗಿದೆ. 1 ಗಂಟೆ ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತೀವಿ, ಟಿವಿ ಹತ್ರ ಕೂತ್ಕೊಂಡ್ಬಿಡ್ತೀವಿ. ಚಂದ್ರು ಅವ್ರು ಬರ್ತಾರೆ ಅಂತ ಕೂತ್ಕೊಂಡ್ಬಿಡ್ತೀವಿ. ಭಾಳ ಚೆನ್ನಾಗಿರುತ್ತೆ. ನಮ್ಮ ಜೊತೆಗೆ ನಮ್ಮ ಯಜಮಾನ್ರು ಇದ್ರೆ ಮಾತ್ರ ಬರ್ತಾರೆ, ಇಲ್ಲದ್ರೆ ನಾನು ಒಬ್ಳೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಎಷ್ಟೋ ರೆಸಿಪಿ ಪ್ರಯೋಗ ಮಾಡಿದ್ದೀನಿ ನಾನು. ಉಪ್ಪಿಟ್ಟುಗಳು ಭಾಳ ಮಾಡಿದ್ದೀನಿ. ಹೌದಾ? ಚೆನ್ನಾಗಾಯ್ತು ಎಲ್ಲ? ತುಂಬ ಚೆನ್ನಾಗಿತ್ತು, ಎಲ್ಲದೂ ಇತ್ತು. ಭಾಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಈ ಪ್ರೀತಿ ಅಭಿಮಾನ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೇಲೆ ಹೀಗೆ ಇರಲಿ. ತುಂಬ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಡಾಯಿ ಬದನೆ ಬೇಕಾಗುವ ಪದಾರ್ಥಗಳು: ಹೆಚ್ಚಿದ ಬದನೆಕಾಯಿ 1/4 kg, ದಪ್ಪಗೆ ಹೆಚ್ಚಿದ ಈರುಳ್ಳಿ 1, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1, ಕ್ಯಾಪ್ಸಿಕಮ್ 1/2 ಕಪ್ಪು, ಬಟಾಣಿ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಶುಂಠಿ 2 ಇಂಚು, ಹಸಿಮೆಣಸಿನಕಾಯಿ 4, ಬೆಳ್ಳುಳ್ಳಿ 3 ಎಸಳು, ಲವಂಗ 2, ಏಲಕ್ಕಿ 3, ಧನಿಯಾ ಪುಡಿ ಅರ್ಧ ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ವಾಂಗಿಬಾತ್ ಪುಡಿ 2 ಚಮಚ, ನಿಂಬೆ ರಸ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, GRB ತುಪ್ಪ 4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಚಮಚ. ಮಾಡುವ ವಿಧಾನ: ಬೌಲ್ಗೆ ಬದನೆಕಾಯಿ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ವಾಂಗಿಬಾತ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ನೆನೆಸಿಡಿ. ಮಿಕ್ಸಿಗೆ ದಪ್ಪಗೆ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಏಲಕ್ಕಿ, ಲವಂಗ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ತುಪ್ಪ, ಜೀರಿಗೆ, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಬಟಾಣಿ, ಬದನೆಕಾಯಿ ಮಿಶ್ರಣ, ಸ್ವಲ್ಪ ನೀರು ಚಿಮುಕಿಸಿ ಬೇಯಿಸಿಕೊಳ್ಳಿ. ಅದಕ್ಕೆ ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಬಡಾಯಿ ಬದನೆ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.